इस कार्यक्रम के पुण्यार्चक हैं बाहुबली एंड मुत्तीन होलसेल्स साड़ीज एंड क्लॉथ मर्चेंट्स, चदचन डिस्ट्रिक्ट, विजयपुर एवं समस्त बाहुबली एंड मुत्तीन परिवार। ಹರಿವಂಶ ಪುರಾಣ ಅಂತಕ್ಕಂಥದ್ದು ಒಂದು ಗ್ರಂಥ ಇದೆ. ಪ್ರಭು ನೇಮಿನಾಥ, ಪಾಂಡವರು, ಕೌರವರು, ಜರಾಸಂಧ, ಸಮಕಾಲೀನ ಎಲ್ಲವರ ವರ್ಣನೆ ಮಾಡಿದ್ದಾರೆ. ಅದರಲ್ಲೂ ಒಂದು ಕಥೆ ಬರ್ತದೆ. ಚಾರುದತ್ತ ಅಂತ ಒಬ್ಬರು ಸಾಹುಕಾರನ ಕಥೆ ಬರ್ತದೆ. ಚಾರುದತ್ತ ಅಂತ. ಚಾರುದತ್ತ ಬಹಳ ಚಿಕ್ಕವನಿದ್ದಾಗಿಂದನೂ ಒಂದು ಹವ್ಯಾಸ ಮಾಡ್ಕೊಂಡಿದ್ರಂತೆ. ಏನು ಹವ್ಯಾಸ? ಈ ಶಾಸ್ತ್ರ ಅಧ್ಯಯನ ಮಾಡೋದಷ್ಟೇ. ಅವ್ರ ತಲೆಯಲ್ಲಿ ಇರಲಿಲ್ಲ. ಅವ್ರು ಯೌವನಾವಸ್ಥೆಗೆ ಬಂದರೂ ಕೂಡ ಯಾವುದೂ ಈ ಸಂಸಾರಿಕ ಪ್ರಾಪಂಚಿಕ ಜೀವನದ ಕಡೆ ಯಾವುದೂ ತಲೆಯೇ ಇಲ್ಲ. ಈಗೇನಾಗ್ತದಂತಂದರೆ ಕೆಲವೊಂದು ಅಷ್ಟೊಂದು ಮಹತ್ವಪೂರ್ಣ ಇರ್ತದೆ. ಒಂದು ವಿಷಯದಲ್ಲಿ ನಾವು ಆಳವಾಗಿ ಇಳಿದು ಹೋದವು ಅಂತಂದರೆ ಬೇರೆ ಕಡೆ ನಮ್ಮದು ಗೊತ್ತೇ ಇರಲ್ಲ. ಯಾವಾಗ ದಿನ ಆಯ್ತು, ಯಾವಾಗ ರಾತ್ರಿ ಆಯ್ತು, ಇವತ್ತಿನ ಎಷ್ಟೋ ವೈಜ್ಞಾನಿಕರಿಗೆ ಅವ್ರಿಗೆ ಅದು ಗೊತ್ತಿಲ್ಲ. ಹಾಗೇನೆ ನಮ್ಮ ಈ ವರ್ತಮಾನದಲ್ಲಿ ನಮ್ಮ ದೇಶದ ಒಬ್ಬರು ರಾಷ್ಟ್ರಪತಿಯಾಗಿ ಹೋಗಿದ್ದಾರೆ. ಹಾಗೆ ಅವರು ಭಾರತ ರತ್ನನಿದ್ರು, ದೊಡ್ಡ ಸೈಂಟಿಸ್ಟ್ ಇದ್ದರು. ಅವ್ರಿಗೆ ಏನು ಕೇಳಿದ್ರು ಅಂತ ಗೊತ್ತಾ? ಅವರೊಂದು ಪುಸ್ತಕನೂ ಬರೆದಿದ್ದಾರೆ, ವಿಂಗ್ಸ್ ಆಫ್ ಫೈರ್. ಅದರಲ್ಲಿ ಅವರು ಏನು ಹೇಳ್ತಿದ್ರು ಗೊತ್ತಾ? ನೀವು ಮದುವೆ ಯಾಕೆ ಮಾಡ್ಕೊಳ್ಳಿಲ್ಲ ಅಂತ ಕೇಳಿದ್ರಂತೆ. ಯಾರು ಏನು ಕೇಳಿದ್ರ? ಮದುವೆ ಯಾಕೆ ಮಾಡಿಕೊಳ್ಳ ಅಂತ ಕೇಳಿದ್ರೆ ಅವ್ರು ಹೇಳಿದ್ರಂತ, ನನಗೆ ಭಾರತ ದೇಶವನ್ನು ಧಾರ್ಮಿಕ, ಆರ್ಥಿಕ, ಸಾಂಸ್ಕೃತಿಕ, ಪರ್ಯಾವರಣಿಕ, ಸಂರಕ್ಷಣಾ, ಟೆಕ್ನಾಲಜಿ ಡೆವಲಪ್ಮೆಂಟ್ ಎಲ್ಲವನ್ನೂ ಮಾಡಬೇಕು ಅನ್ನೋದು ಒಂದೇ ನನ್ನ ತಲೆಯಲ್ಲಿ ಇತ್ತು. ಆದರೆ ಆ ಮದುವೆ ಸಮಯ ಯಾವಾಗ ಬಂತು, ಯಾವಾಗ ಹೋಯ್ತು ನಂಗೆ ಗೊತ್ತೇ ಇಲ್ಲ ಅಂತಂದ್ರಂತೆ. ಅದೇ ಥರ ನಮ್ಮ ಇವರು ಏನು ಮಾಡ್ತಿದ್ರು ಅಂತಂದರೆ ತಮ್ಮ ಕಾರ್ಯದಲ್ಲಿ ಅಧ್ಯಯನ ಎಲ್ಲ ಮಾಡ್ತಾಯಿದ್ರು. ಆದರೆ ಯೌವನಾವಸ್ಥೆಗೆ ಬಂದರು ಅಂತ ಅವ್ರ ತಾಯಿ ತಂದೆ ಪರಿವಾರದವರೆಲ್ಲ ಸೇರಿ ಮದುವೆ ಮಾಡಿದರು. ಏನು ಮಾಡಿದ್ರು? ವಿವಾಹವನ್ನು ಮಾಡಿದ್ರು ಕೂಡ ಇದರಲ್ಲೇ ಉಳ್ಕೊಂಡ್ರು. ಅವರು ಉಳ್ಕೊಂಡು ಒಂದು ಕಾಲಕ್ರಮೇಣ ಕಳೀತಾ ಇದ್ದಾಗ ಅವರ ಸೋದರ ಮಾವನ ಮಗಳನ್ನೇ ಮದುವೆ ಮಾಡಿದರು, ಪುತ್ರಿಯನ್ನು. ಅವ್ರ ತಾಯಿ ಇಲ್ಲಿಗೆಲ್ಲ ಗೊತ್ತಾಯ್ತು. ಇವನು ಏನು ಯಾವುದ್ರಾಗೂ ಇಲ್ಲ, ದಿನನಿತ್ಯ ಏನು ಕೆಲಸ? ತನ್ನ ಅಧ್ಯಯನ ಮಾಡೋದು, ಶಾಸ್ತ್ರಗಳ ಅಧ್ಯಯನ, ಗ್ರಂಥಗಳ ಅಧ್ಯಯನ ಮಾಡೋದು, ಬಾಕಿ ಇಷ್ಟರಲ್ಲೇ ಉಳಿದಾನೆ. ಆವಾಗ ನೋಡ್ರಿ ಬಹಳ ವಿಚಿತ್ರ ಐತಿ. ಜನಗಳು ಕೆಟ್ಟ ದಾರಿಗೆ ತಗೊಂಡು ಹೋಗೋಕ್ಕೆ ಹೋಗ್ತಾರೆ. ಒಳ್ಳೆ ದಾರಿಗೆ ತರಕ್ಕೆ ಯಾರೂ ಬರಲ್ಲ. ಏನು ಬರಲ್ಲ? ಕೆಡ್ಸಕ್ಕೆ ಭಾಳ ಜನ ಇದ್ದಾರೆ. ಒಳ್ಳೆಯವ್ರನ್ನಾಗಿ ಮಾಡೋಕ್ಕೆ ಯಾರೂ ಬರಲ್ಲ. ಆವಾಗ ಅವರೆಲ್ಲ ಸೇರಿಕೊಂಡು ಏನು ಮಾಡಿದ್ರು ಅಂತಂದರೆ, ಏನಾದರೂ ಮಾಡಿ ಇವನು ಸಂಸಾರದ ಇಂಥ ಪಾಪ ಕಾರ್ಯದಲ್ಲಿ ಉಳಿಸ್ಬೇಕು ಅಂತ. ಒಂದಿನ ಅವರ ಚಿಕ್ಕಪ್ಪನೋ ಅಥವಾ ಅವರ ಚಿಕ್ಕ ಮಾವನೋ ಯಾರನ್ನ ಒಬ್ರಿಗೆ ಹೀಗೆಲ್ಲ ಏನಾದರೂ ಒಂದು ಷಡ್ಯಂತ್ರ ರಚನೆ ಮಾಡ್ಬೇಕು ನೀನು ಅಂತ. ಏನು ಮಾಡಬೇಕು? ಆವಾಗ ಅವನ್ನೆಲ್ಲ ಕರ್ಕೊಂಡೋದ ಒಂದು ನಗರ ವಧುಗಳ ಮಾರ್ಗದಲ್ಲಿ ಕರ್ಕೊಂಡು ಹೋಗಿ ಮುಂದೆನೇ ದಾರಿ ಇಲ್ಲ, ಹಿಂದಿಂದ ಒಂದು ಆನೆಗಳು ಜುಂಡು ಬರ್ತಾ ಇದ್ದಾವೆ. ಇನ್ನು ಎಲ್ಲಿ ಹೋಗಬೇಕು ಅಂತೇಳಿ ಅವನಿಗೆ ಎಲ್ಲೂ ಕಾಣಲ್ಲ. ಆ ನಗರ ವಧು ಮನೆ
ಬಾಗಿಲು ತೆರೆದಿರ್ತದೆ, ಅದ್ರ ಒಳಗೆ ಪ್ರವೇಶ ಆಗ್ತಾನೆ. ಅವರ ಚಿಕ್ಕಪ್ಪನ ಯಾರೋ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ಅಲ್ಲಿ ಅವ್ರ ಜೊತೆಗೆ ಜೂಜಾಡೋದು ಇಂಥವಂಥವನ್ನೆಲ್ಲ ಕೆಲಸ ಶುರು ಮಾಡಿ ಬೇಕಂತೇಳಿ ಅವ್ರಿಗೆ ಮೊದಲೇ ಶಿಕ್ಷೆ ಕೊಟ್ಟಾರ. ನಗರ ವಧುಗೆ ನೀ ಹೀಗೆ ಮಾಡಬೇಕು, ಆ ಜೂಜಾಡಾಗ ನೀನು ಸೋಲ್ಬೇಕು, ಅವನ್ನೇ ಗೆಲ್ಲಬೇಕು. ಏನಾಗ್ಬೇಕು? ಆವಾಗ ಅವ ಹಾಗೆ ಕೂತ್ಕೊಂಡ್ರು. ಇವನು ನಾ ಹೋಗ್ತೀನಿ ಅಂತ ಹೊಂಟ್ರೆ, ಇಷ್ಟೊತ್ತಕ್ಕ ನಾನು ಸೋತೀನಿ, ಈಗ ನಿಮ್ಮನ್ನ ಸೋಲಿಸ್ಬೇಕು ನಾವು, ಹಾಗಂಗಿಲ್ಲ. 12 ವರ್ಷ ಕಾಲ ತಕ್ಕ ತನ್ನ ಮನೆಗೆ ಬಂದಿಲ್ಲ. ಆವಾಗ ನಗರ ವಧು ಏನು ಇದ್ರಲ್ಲ, ಅವರು ಮಗಳ ಜೊತೆ ಜೀವನ ಕಳೀತಾ ಅಲ್ಲೇನೇ ಉಳ್ಕೊಂಡು ಬಿಟ್ರು. ಆ ನಗರ ವಧು ಇದ್ದವ್ರು ಏನು ಮಾಡ್ತಾರಂತಂದ್ರೆ, ಅವನನ್ನ ಮನೆಯಿಂದ ಏನೇನಿದೆಯೋ ಎಲ್ಲ ತರಿಸ್ಕೊಂಡು ಅವ್ರ ಮನೇಲಿ ಎಷ್ಟು ಕೋಟಿ ಅಬ್ಜಗಟ್ಟಲೆ ಸಂಪತ್ತಿ ಅಷ್ಟನ್ನು ತರಿಸ್ಕೊಂಡು ಬಿಟ್ಟಾರ. ಎಲ್ಲ ತರಿಸಿ ಖಾಲಿ ಮಾಡಿ, ಅವನಿಗೇನು ಇದ್ರ ಬಗ್ಗೆ ಗೊತ್ತೂ ಇಲ್ಲ. ಲಾಸ್ಟಿಗೆ ಅವ್ರ ಮನೆಯಲ್ಲಿ ಖಾಲಿ ಆದಾಗ ಅವರ ಪತ್ನಿ ತನ್ನ ಮೈ ಮೇಲೆ ಕಿವಿಯಲ್ಲಿ ಕೊರಳಲ್ಲಿ ಹಾಕ್ಕೊಂಡು ಆಭರಣಗಳನ್ನೆಲ್ಲ ಕಳಿಸಿಕೊಟ್ರು. ಜಗತ್ತು ಭಾಳ ವಿಚಿತ್ರ ಐತ್ರಿ. ಇಲ್ಲೇ ಆಂಧ್ರದಲ್ಲಿ ಒಬ್ಬರು ಇವನಾಗಿ ಹೋಗಿದ್ದಾನೆ, ಮಹಾಯೋಗಿ ಹೇಮನ ಅಂತೇಳಿ. ಹೇಮರೆಡ್ಡಿ ಮಲ್ಲಮ್ಮನ ಮತ್ತು ಹೇಮರೆಡ್ಡಿಯ ತಮ್ಮ ಅವರು ಎಲ್ಲ ಸಂಪತ್ತಿ ಕಳೆದು ಲಾಸ್ಟಿಗೆ ಅವ್ರ ಅತ್ತಿಗೆಗೆ ಹೋಗಿ ಕೇಳ್ತಾರಂತೆ, ನನಗೆ ನಗರದು ಕೊಡಬೇಕು, ನಿಮ್ಮ ಕೊಳ್ಳಲ್ಲಿರೋದೆಲ್ಲ ಕೊಡಿ ನನಗೆ, ಕೊಳ್ಳಗೆ ಕೈಯಲ್ಲಿರೋ ಒಡವೆ ಆಭರಣಗಳ. ಅವರು ಕೊಟ್ಟು ಕೆಲವೇ ಅವ್ರಿಗೆ ಕಂಡೀಷನ್ ಹಾಕಿಕೊಟ್ಟಿದ್ರು. ಯಾರ ಜೊತೆಗೆ ನಿನ್ನ ಸಂಬಂಧ ಇದೆ ಅವ್ರು ಹೀಗಿರಬೇಕು, ನಿರ್ವಸ್ತ್ರ ಇರಬೇಕು, ಅವರ ಪೂರಾ ಶರೀರವನ್ನು ಹೀಗೆ ನೀನು 3 ಸುತ್ತಿ ನೋಡು, ಮಂಚದ ಮೇಲೆ ನಿಂತು ಬಗ್ಗಿರಬೇಕು. ಆಗ ಅವನು ತಗೊಂಡು ಹೋಗಿದ್ದಾನೆ, ಅದನ್ನು ನೋಡಿದಾನೆ, ವಿರಕ್ತಿ ಉತ್ಪನ್ನ ಆಯಿತು. ರೆಡ್ಡಿಯರ ಗುರುಗಳು ಅಂತ ಹೇಳ್ತಾರೆ ಅವ್ರು. ಹೇಮರೆಡ್ಡಿ ಮಲ್ಲಮ್ಮ ನಿಮಗೆಲ್ಲ ಇತಿಹಾಸದಲ್ಲೂ ಎಲ್ಲ ಕಲಿಸಿದಾರಲ್ಲ, ಅವ್ರ ಅತ್ತಿಗೆಯಿಂದ ಅವನು ಪ್ರಭಾವಿತನಾಗಿ ಕಡೆಗೆ ದಿಗಂಬರ ಆಗಿರ್ತಿದ್ದ. ನಾನು ಹುಟ್ಟಿದ್ದು ದಿಗಂಬರ, ಆದರೆ ಇದೇ ಥರ ದಿಗಂಬರ ಆಗಿದ್ಕೊಂಡು ದೊಡ್ಡ ಮಹಾಯೋಗಿ ಯೋಮನ ಅಂತೇಳಿ ಆದ. ಅದೇ ರೀತಿಲಿ ಒಬ್ಬೊಬ್ಬರದು ಒಂದೊಂದು ಪ್ರೇರಣೆಗಳಿಂದ ಒಳ್ಳೆಯದು ಆಗ್ತದೆ, ಒಬ್ಬೊಬ್ಬರದಿಂದ ಕೆಟ್ಟ ದಾರಿಗೂ ತೊಗೊಂಡೋಗ್ತಾರ. ಅವ್ರು ಹಾಗೆ ಮಾಡಿ ಅವ್ರು ಏನು ಮಾಡಿದ್ದಾರೆ, ಇವರಿಗೆ ಹೇಳ್ತದೆ ಅವ್ರ ಮಗಳಿಗೆ, ಚಾರು ದತ್ತನ್ ಬಿಟ್ಟುಬಿಡು, ಅವನೇನು ಹೆಣದ ಸಮಾನ ಇದ್ದಾನೆ, ಹಣ ಇರತಕ್ಕ ಪತಿ ಪರಮೇಶ್ವರನಂತೆ. ಅವ್ರ ನಗರ ವಧುಗೇನು ಅವನಲ್ಲಿ ಏನು ಪ್ರೀತಿ ಆಸಕ್ತಿ ಇರಲಿಲ್ಲ. ಎಲ್ಲಿ ತಕ್ಕ ದುಡ್ಡು ಇರ್ತದ ಅಲ್ಲಿ ತಕ್ಕ ಅಷ್ಟೇ. ಅದು ತೀರಿದ ಮೇಲೆ ಚಾರುದತ್ತನ್ನು ಬಿಟ್ಟು ಬಿಡು ಅಂತ ಅವ್ರ ಮಗಳಿಗೆ ಭಾಳ ತಿಳಿಸಿ ಹೇಳ್ತಾರೆ. ಅವ್ರ ಮನೆಯಲ್ಲಿ ಏನೂ ಉಳಿದಿಲ್ಲ. ಅವ್ರ ಪತ್ನಿದ್ ನೋಡು ಎಲ್ಲ ಒಡವೆ ಆಭರಣಗಳನ್ನು ಕೊಟ್ಟಾರೆ. ಕಡೆಗೆ ಅವ್ರು ಏನು ಮಾಡ್ತಾರೆ, ಅವ್ರ ತಾಯಿ ಮತ್ತು ಅವ್ರ ಪತ್ನಿ ಆ ಮನೆಯನ್ನು ಕೂಡ ಯಾರಿಗೆ ಕೊಟ್ಟು ಅವ್ರ ತವರು ಮನೆಗೆ, ಅವರಿಬ್ಬರದ್ದು ತವರು ಮನೆ ಒಂದೇ ಮನೆ. ಅತ್ತೆ ಸೊಸೆದು ಇಬ್ಬರದ್ದು ತವರು ಮನೆ ಒಂದೇನೆ. ಅಲ್ಲಿಗೆ ಇಬ್ಬರು ಹೋಗಿಬಿಟ್ರು. ಆಮೇಲೆ ಇವನು ಏನು ಮಾಡ್ತಾನೆ, ಕಡೆಗೆ ಲಾಸ್ಟಿಗೆ ಎಷ್ಟು ಹೇಳಿದ್ರು ಆ ಮಗಳನ್ನು ಕೂಡ ಕೇಳಲಿಲ್ಲ. ಅದು ಕೂಡ ಒಂದು ನಿಷ್ಠಾವಂತಾಗಿ ಚಾರುದತ್ತನ ಜೊತೆಗೆ ಜೀವನ ಕಳೆಯಕತ್ತು. ನಾನು ಚಾರುದತ್ತನ ಬಿಟ್ಟರೆ ಇನ್ನೆಲ್ಲರೂ ನನ್ನ ಅಣ್ಣ ತಮ್ಮಂದಿರೇ ಹೊರತು ಇನ್ನು ಉಳಿದವರು ಬೇರೆ ಯಾರೂ ಅಲ್ಲ ಅಂಥೇಳಿ ದೃಢ ನಿರ್ಣಯ ಮಾಡ್ಕೊಂತು. ಆದರೆ ತಾಯಿಗೆ ಹಣದ ಆಸೆ. ಯಾವ ಆಸೆ? ಆವಾಗ ಏನು ಮಾಡಿದ್ದಾರೆ, ಇವರಿಬ್ಬರಿಗೂ ಊಟದಲ್ಲೇನೋ ಒಂದು ಮಾದಕ ವಸ್ತು ಸೇರಿಸ್ಕೊಟ್ಟಾರ. ಇವರು ಪ್ರಜ್ಞೆ ಇಲ್ಲದಿದ್ದಾಗ ಆ ಚಾರುದತ್ತನ ಒಂದು ಕಂಬಳಿಯಲ್ಲಿ ಕಟ್ಟಿ ಅವನ್ನ ತಗೊಂಡು ಹೋಗಿ ಮಲ ವಿಸರ್ಜನೆ ಮಾಡೋ ಅಂಥ ಒಂದು ಜಾಗದಾಗ ಹೋಗಿಸಿಬಿಟ್ಟಾರ. ಅವನಿಗೆ ಕಡೆಗೆ ಎಚ್ಚರ ಆಗ್ತದೆ, ನೋಡ್ತಾನೆ. ಬೆಳಿಗ್ಗೆ ಯಾರೋ ಅಲ್ಲಿ ಸ್ವಚ್ಛ ಮಾಡೋರು ಯಾರೋ ಬಂದು ನೋಡ್ತಾರೆ. ಆವಾಗ ಅವನು ಅಲ್ಲಿ ಎಲ್ಲಿ ಹೋಗ್ಬೇಕಿನ್ನು, ಮನೆಗೆ ಬಂದು ನೋಡ್ತಾನೆ, ಮನೆ ಇಲ್ಲ. ಹೀಗೆ ಹೋಗ್ತಾನೆ ಎಷ್ಟೋ ಕಡೆ.
ರತ್ನ ದೀಪಗಳಲ್ಲಿ ಹೋಗಿ ಕರ್ಮದ ಉದಯನೂ ಹಾಗೆ ಏನೋ ವ್ಯಾಪಾರ ಮಾಡ್ತಾನೆ, ಮಾಡಿದಾಗೆಲ್ಲ ಕಷ್ಟ ನಷ್ಟಗಳನ್ನು ಅನುಭವಿಸಿದ, ಹಣ ದುಡ್ಕೊಂಡು ಬರ್ತಾನೆ. ಏಳು ಸರಿ ಅವ್ರ ಹಡಗಾಗ ಸಾಕಷ್ಟು ದುಡ್ಕೊಂಡು ಬರ್ತಾನೆ. ಆದರೆ ಆ ಹಡಗು ಮುಳುಗ್ತದೆ, ಒಡೆದು ಹೋಗ್ತದೆ, ಇನ್ನೇನೋ ಆಗಂತೂ ನಷ್ಟಗಳಾದವು. ಒಂದು ದಾರಿಯಲ್ಲಿ ಹೋಗ್ತಾ ಇದ್ದಾಗ ಒಬ್ಬ ಕಪಟ ವೇಷಿ ಸಿಗ್ತಾನೆ ಅವನಿಗೆ. ಅವನು ಹೇಳ್ತಾನೆ, ನಿನಗೆ ಹಿಂಗೆ ಕಷ್ಟ ಆಗಿದೆಯಲ್ಲ, ನಿನಗೆ ಹಣ ಸಿಕ್ಕಂಗೆ ಮಾಡ್ತೀನಿ ಬಾ ಅಂತ ಕರ್ಕೊಂಡು ಹೋಗ್ತಾನೆ. ಇಲ್ಲೊಂದು ರಸ ಬಾವಿ ಐತೆ, ಆ ಬಾವಿಯಲ್ಲಿ ನೀನು ಅಲ್ಲಿಂದ ಅದರ ಸ್ವಲ್ಪ ರಸ ತಂದರೆ ಬೇಕಾಷ್ಟು ಬಂಗಾರ ಮಾಡ್ಕೊಳ್ಬೋದು ಬಾ ಅಂತ ಕರೀತಾನೆ. ಅವನು ಸ್ವಾಭಾವಿಕವಾಗಿ ಹೋಗ್ತಾನೆ. ಅವನ ಮಾತಿಗೆ ಮರಳಾಗಿ ಅಲ್ಲಿ ಹೋದಾಗ ಅವನೊಂದು ನೆಲವನ್ನು ಮಾಡಿ ಅವನು ಕೆಳಗೆ ಇಳಿಸಿಬಿಡ್ತಾನೆ. ಯಾರನ್ನ? ನೀನು ರಸ ತುಂಬ್ಕೊಂಡು ಬಾ ಅಂತ. ಅಷ್ಟೊತ್ತಿಗೆ ಅಲ್ಲಿ ಮೊದಲು ಒಬ್ಬನ ಏನು ಮಾಡಿ ನನಗೆ ಗೊತ್ತಾ, ಅದೇ ಥರ ರಸ ತಗೊಂಡು ಮತ್ತು ಅವನನ್ನು ಮೇಲೆ ತಗೊಂಡು ಆ ಹಗ್ಗ ಆ ನೆಲವನ್ನು ಕಟ್ ಮಾಡಿ ಕೆಳಗೆ ಬಿಡ್ಬಿಡ್ತಾನೆ ಹಗ್ಗನ. ಅಲ್ಲಿ ಅಷ್ಟೊತ್ತಿಗೆ ಇವನು ರಸ ತುಂಬಕ್ಕೆ ಹೋಗ್ತಾ ಇದ್ದ. ಅಷ್ಟೊತ್ತಿಗೆ ಅವನೇನು ಹೇಳ್ತಾನೆ, ತುಂಬಬೇಡ, ಸ್ವಲ್ಪ ನಿಲ್ಲು. ಅವನಂತೂ ಮರಣಾಸನ ಆಗಿದ್ದ. ಇವನು ನನಗಿದೇ ಥರ ಮೊದಲು ಮೋಸ ಮಾಡಿದಾನ, ನೀನು ಈ ಮೋಸಕ್ಕೆ ಒಳಗಾಗಬೇಡ. ಆದರೆ ಒಂದು ಕೆಲಸ, ಅದನ್ನು ಕೇಳಿ ಚಾರುದತ್ತು ವಿಚಾರ ಮಾಡ್ತಾನೆ, ರಸ ತುಂಬಿ ಕೊಡಲೋ ಬೇಡ ಅಂತಾನೆ, ರಸ ತುಂಬಿ ಕಳಿಸು. ಯಾಕೆ ಅಂತಂದ್ರೆ ಇವನಿಗೆ ಅಷ್ಟೊತ್ತಿಗೆ ಅವನ ಪ್ರಾಣ ಹೋಗೋಕ್ಕೆ ಸರಿ ಆಗ್ತದೆ. ಅವನಿಗೇನು ಔಷಧಿ ಕೊಡೋಕ್ಕೂ ಅಲ್ಲೇನೂ ಸಾಧನೆ ಇಲ್ಲರಿ. ಆವಾಗ ಇನ್ನೇನು ಬದುಕ್ಸಕ್ಕೆ ಅವನಿಗೆ ಇನ್ನೇನು ಹೇಳ್ತಾರೆ, ಇನ್ನು ಪ್ರಾಣ ಹೋಗ್ತದಲ್ಲ ಅಂತ ಅವನಿಗೆ ನಮೋಕಾರ ಮಂತ್ರವನ್ನು ಹೇಳ್ಕೊಡ್ತಾನೆ. ಯಾರು? ಚಾರುದತ್ತ. ಆವಾಗ ಚಾರುದತ್ತ ನಮೋಕಾರ ಮಂತ್ರ ಅವನು ಅದಕ್ಕೆ ಹೇಳ್ಕೊಡ್ತಾನೆ. ಅವನಿಗೆ ರಸ ಕೊಡು, ಕಳಿಸ್ಕೊಡು, ಇಲ್ದಿದ್ರೆ ಕಲ್ಲಿಗಿಲ್ಲಿ ಹೊಡೆದು ನಿನ್ನ ಸಾಯಿಸಾನ ಅವನು. ಅವನಂತೂ ಪಾಪಿ ಇದ್ದಾನ. ನೀವೊಂದು ಕೆಲಸ ಮಾಡು, ರಸ ತುಂಬಿ ಕಳಿಸು. ಅವನು ಹಗ್ಗ ಕಡಿತಾನಲ್ಲ, ನೀನು ಇಲ್ಲೇ ಇರು, ಹೋಗಬೇಡ. ಒಂದು ಉಡ ಅಂತಾರೆ, ಏನಂತಾರ್ರಿ? ಉಡ ಅಂತಾರಲ್ಲ, ಆ ಉಡ ಈ ರಸ ಕುಡ್ಕೊಂಡು ಹೋಗೋಕ್ಕೆ ಬರ್ತದೆ. ಅದರದನ್ನು ನೀನು ಬಾಲ ಹಿಡ್ಕೊಂಡು ಮೇಲೆ ಹೋಗು ಅಂತ ಹೇಳ್ತಾನೆ. ನಾನಂತೂ ಹೋಗ್ತೇನೆ. ಆವಾಗ ಅವನಿಗೆ ನಮೋಕಾರ ಮಂತ್ರ ಹೇಳ್ತಾನೆ, ಅವನ ಪ್ರಾಣ ಹೋಗ್ತದೆ. ಇವನು ಹಾಗೆ ರಸ ಕಳಿಸ್ಕೊಟ್ಟ. ಅವನು ಪಾಪಿ ಮತ್ತು ಆ ಹಗ್ಗ ಕಡ್ದು ಬೀಳಿಸಿಬಿಟ್ಟ ಇವನು ಕೆಳಗೆ. ಕಷ್ಟೊತ್ತಿಗೆ ಆ ಉಡ ರಸ ಕುಡಿಯೋಕ್ಕೆ ಬಂತಲ್ಲ, ಅದರದ್ದು ಬಾಲ ಹಿಡ್ಕೊಂಡು ಮೇಲೆ ಹೋದ ಇನ್ನೇನು ಮೇಲೆ ಹತ್ತಬೇಕು. ಒಂದು ಸ್ವಲ್ಪ ಮೇಲಿದ್ದಾಗ ಅದು ಒಂದು ಬಿಲದ ಒಳಗೆ ಹೋಗಿಬಿಡ್ತೀನಿ. ಏನು ಮಾಡ್ಬೇಕು? ಇವ ಅದನ್ನು ಗಟ್ಟಿ ಬಾಲ ಹಿಡ್ಕೊಂಡು ಕುಂತಾನ. ಅಷ್ಟೊತ್ತಿಗೆ ಯಾರೋ ಅಲ್ಲಿ ಮೇಲ್ಗಡೆ ಬಂದು ಆ ಬಿಲ, ಅಲ್ಲಿ ಒಂದು ಮೇಲ್ಗಡೆ ಬಿಲ ಮೇಲಿಂದನೂ ಇತ್ತಲ್ಲ, ಅದರೊಳಗೊಂದು ಕುರಿದನ ಯಾವ್ದ್ರದ್ದು ಇದು ಕಾಲು ಸಿಕ್ಕೊಂಡು ಬಿಟ್ಟೈತ. ಅದಕ್ಕೆ ಅವನು ಆ ಜಾಗ ಸ್ವಲ್ಪ ತೆಗೆದನ. ಅಷ್ಟೊತ್ತಿಗೆ ಇವು ಮೇಲೆ ಬಂದ. ಮೇಲೆ ಹೋಗಿ ಕಡೆಗೆ ಹಾಗೆ ಅರಣ್ಯದಾಗ ಒಂದಿನ ಹೋಗ್ತಾ ಇರ್ತಾನ. ಅರಣ್ಯದ ಮಧ್ಯದಲ್ಲಿ ಒಂದು ದೊಡ್ಡ ಭಯಂಕರಾದ ವಿಕರಾಲ ರೂಪವಾದಂಥ ಒಂದು ಮದೋನ್ಮತಾದ ಆಗಿರೋಂಥ ಒಂದು ಸಿಂಹನು ಹಿಂಸಕ್ ಪ್ರಾಣಿ ಇವನು ಬೆನ್ನತ್ತಿಗೆ ಬರ್ತದೆ. ಇವು ಓಡ್ತಾ ಹೋಗ್ತಾನೆ. ಒಂದು ಹೆಬ್ಬಾವು ಮಲಗಿತ್ತು, ಅದ್ರ ಮೇಲೇ ಕಾಲಿಟ್ಟು ಓಡಿ ಹೋಗಿಬಿಡ್ತಾನೆ. ಆ ಹೆಬ್ಬಾವು ಮತ್ತು ಇವನು ಮುಂದೆ ಹೋದ, ಆ ಹಿಂದಿಂದ ಬಂದದನ್ನ ಹಿಡ್ಕೊಂಡು ಬಿಡ್ತು. ಆ ಪ್ರಾಣಿ ಯಾರು ಇವನ ಮೇಲೆ ಆಕ್ರಮಣಕ್ಕೆ ಮಾಡಕ್ಕೆ ಬಂದಿತ್ತು ಅದನ್ನು ಹಿಡ್ಕೊಂಡು ಅಲ್ಲಿಂದ ಮುಂದೆ ಹೋಗ್ತಾನೆ. ಮುಂದೆ ಹೋಗಿ ಅವನ ಚಿಕ್ಕಪ್ಪನು ಯಾರು ರುದ್ರದತ್ತ ಅಂತೇಳಿ ಒಬ್ಬ ಸಿಗ್ತಾನೆ. ಅವನೇನು ಮಾಡ್ತಾನಂತಂದ್ರೆ ಅವ್ರನ್ನ ತೊಗೊಂಡೋಗಿ ಒಂದು ಕಡೆ ಇಷ್ಟು ಸಣ್ಣ ರಸ್ತೆ ಇರ್ತದೆ, ಅಲ್ಲಿ ಯಾವ ಹೋಗಲ್ಲ. ಹೋತಗಳು, ಕುರಿ, ಟಗರು ಅಷ್ಟೇ ಹೋಗ್ತಿದ್ದು. ಆ ದಾರಿಲಿ ಕುತ್ಕೊಂಡು ಹೋಗ್ಯಾರ. ಅಲ್ಲಿ ಮೇಲೆ ಹೋದ ಮೇಲೆ ಏನು ಮಾಡ್ಬಿಟ್ಟಾನ, ಇವನು ಬೇಡ ಅಂತ ಹೇಳ್ತಾ ಇದ್ದಾನೆ. ಅವನು ದುಷ್ಟಿದ್ದ. ಇವ್ರ ಚಿಕ್ಕಪ್ಪನು ಯಾರ ಇದ್ನಪ್ಪ, ರುದ್ರದತ್ತ ಅಂತೇಳಿ ಚಿಕ್ಕಪ್ಪನು ಚಿಕ್ಕ ಮಾಮನು ಯಾರ. ಕೆಲವರು ಚಿಕ್ಕಪ್ಪ ಅಂತಾರೆ, ಕೆಲವು ಮಾಮ ಅಂತಾರೆ. ಅವನು ಏನು ಮಾಡ್ತಾನ, ಇದ್ರ ಮೇಲೆ ಕುಂತು ಹೋದ್ರೆ ಅವನದೊಂದು ಸಾಯಿಸಾರ. ಇವನು ಕುತ್ಕೊಂಡು ಹೋದ ಕುರಿನೂ ಸಾಯಿಸೇ ಬಿಟ್ಟವ. ಅಷ್ಟೊತ್ತಿಗೆ ಇವನು ಸಾಯಿಸ್ಬೇಡ ಅಂತ ಭಾಳ ಹೇಳ್ತಾನ. ಅವನಿಗೆ ಕೇಳಂಗಿಲ್ಲ. ಅವನು ಸಾಯಿಸಿ ಅಷ್ಟೊತ್ತಿಗೆ ಇವನು ಸಾಯಿಸ್ತಾ ಇದ್ದ. ನಮೋಕಾರ ಮಂತ್ರ ಹೇಳ್ದ. ಅದು ದೇವಾಗಿ ಹುಟ್ಕೊಂತು. ಇಲ್ಲಿ
ಆ ರಸಗೋ ಬಾವಿಯಲ್ಲಿ ಬಿದ್ದವನು ಅವನು ದೇವಾಗಿ ಹುಟ್ಕೊಂಡ. ಕಡೆಗೆ ಅದನ್ನೇನು ಮಾಡಾರ, ಅದರದ್ದೇ ಒಂದು ಚೀಲ ಮಾಡಿ ಅದ್ರೊಳಗೆ ಕುತ್ಕೊಂಡು ಇದು ಮಾಡಾರ. ಅಷ್ಟೊತ್ತಿಗೆ ಅವು ಯಾವ ಗಂಡು ಬೇರುಂಡು ಪಕ್ಷಿಗಳು ಯಾವ ಅದನ್ನು ಏನು ಅಂತೇಳಿ ಎತ್ಕೊಂಡು ಹೋಗಿದಾವೋ, ಅದರಲ್ಲಿ ಅಲ್ಲಿ ಒಂದು ಅವು ಹೊಡೆದಾಡಿ ಸಮುದ್ರದ ಬೀಳ್ಸಾರ. ಅಲ್ಲಿಂದ ಹೇಗೋ ಆಚೆಗೆ ಹೋಗಿ ರತ್ನದೀಪದಾಗ ಹೋಗ್ತಾನೆ. ಅಲ್ಲಿ ಒಂದು ಜಿನ ಮಂದಿರ ಇರ್ತದೆ. ಆ ಜಿನ ಮಂದಿರದಲ್ಲಿ ಹೋಗಿ ಪೂಜಾ ಮಾಡ್ತಾನೆ. ಅಲ್ಲಿ ಭಗವಂತನ ಅದು ಎಷ್ಟೋ ದಿನದಿಂದ ಬಂದಿತ್ತಂತೆ. ಇವನು ಹೋಗಿ ಹಿಂಗೆ ಆ ಬಾಗಿಲಿಗೆ ಕೈ ಹಚ್ಚಿದ ತಕ್ಷಣನ ಆ ಬಾಗಿಲು ತೆರೀತೈತೆ. ಅಲ್ಲಿ ಕಡೆಗೆ ಮತ್ತೆ ಯಾರೋ ಮುನಿಗಳು ಬಂದರ. ಆ ಮುನಿಗಳಿದ್ದರು. ಅವರೆಲ್ಲ ಧರ್ಮದ ಉಪದೇಶ ಹೇಳಿದ್ರೆ. ಆಮೇಲೆ ಇವನು ವಾಪಸ್ ಬರಬೇಕಿದ್ರೆ ಇವನಿಗೆ ಬಹಳಷ್ಟು ಸಂಕಟಗಳು ಬಂದರು. ಆ ದೇವ ಯಾರ 2 ಜನ ಆ ಕುರಿ ಒಂದು ಹಾತ ಮತ್ತು ಅವನು ಬಾವಿಯಲ್ಲಿ ಬಿದ್ದಿದ್ನಲ್ಲ, ಅವರಿಬ್ಬರು ಬಂದು ಅವ್ರಿಗೆ ಹೇಳ್ತಾರೆ, ನಾವಿಬ್ಬರು ನಿಮ್ಮ ಸೇವಕರ. ಚಾರುದತ್ತಿಗೆ ಹೇಳ್ತಾರೆ, ತಮ್ಮ ಕೃಪೆಯಿಂದ ತಾವು ನಮೋಕಾರ ಮಂತ್ರ ಹೇಳೋದ್ರಿಂದ ನಾವಿಬ್ಬರು ದೇವತೆಗಳಾಗಿ ಹುಟ್ಟಿದ್ದೀವಿ. ತಮಗೆ ಯಾವಾಗ ಏನಾದರೂ ಅವಶ್ಯಕತೆ ಇದ್ದಾಗ ಸ್ವಲ್ಪ ನಮಗೊಂದು ಆದೇಶ ಕೊಟ್ಟರೆ ನಾವೆಲ್ಲ ತಮ್ಮ ಋಣಿಗಳಾಗಿ ಸೇವಕರು ಸೇವೆ ಮಾಡ್ತೀವಿ ಅಂತ ಹೇಳಿ ಹೋಗ್ತಾರೆ. ಕಡೆಗೆ ಆಮೇಲೆ ಅವನು ವಾಪಸ್ ಬರ್ತಾನೆ. ವಾಪಸ್ ಬಂದು ಎಷ್ಟು ಧನ ಸಂಪತ್ತಿ ಕಳೆದಿನ್ನಲ್ಲ ನಗರ ಓದುವ ಕೈವಾಡದಲ್ಲಿ ಸಿಕ್ಕೊಂಡು ಮತ್ತು ಅದಷ್ಟಕ್ಕಿಂತ ಎಷ್ಟೋ ಪಟ್ಟು ದುಡಿತಾನೆ. ದುಡಿದು ಎಲ್ಲ ಮಾಡಿ ಮತ್ತೆ ತನ್ನ ಮಡದಿಯನ್ನು ಮತ್ತು ತಾಯಿ ಅವ್ರನ್ನೂ ಕರ್ಕೊಂಡು ಬರ್ತಾನೆ. ಮತ್ತು ಆ ನಗರ ಓದು ಪುತ್ರಿ ಇತ್ತಲ್ಲ, ಅದು ಕೂಡ ಹೇಳಿದೆ, ಎಲ್ಲಿ ತನಕ ನಾನು ಜೀವಿತ ಇರ್ತೀನೋ ಅಲ್ಲಿ ತನಕ ನನ್ನ ಪತಿ ಮಾತ್ರ, ಯಾರು ಚಾರುದತ್ತ ಒಬ್ಬನೇ ನನ್ನ ಪತಿ, ಇನ್ಯಾರೂ ಇಲ್ಲ. ಕಡೆಗೆ ಅವ್ರನ್ನೂ ಕರ್ಕೊಂಡು ಬಂದು ರಾಜ್ಯ ಮತ್ತು ದೊಡ್ಡ ಸಾಹುಕಾರಾಗಿ ಜೀವನ ಕಳೆದು ಮತ್ತೆ ಮುನಿ ದೀಕ್ಷೆಯನ್ನು ತೊಗೊಂಡ್ರು. ಏನು ಮಾಡಿದ್ರೆ ಮುನಿ ದೀಕ್ಷೆ ತೊಗೊಂಡು ನೋಡ್ರಿ, ಅದೇ ಭಾವದಲ್ಲಿ ಮೋಕ್ಷಕ್ಕೆ ಹೋದರು. ಯಾವ್ದ ಚಾರುದತ್. ಇಷ್ಟು ಸತತ ಪ್ರಯತ್ನವನ್ನು ಮಾಡಿದಾಗ ನೋಡ್ರಿ, ನಮಗೆ ದಾರಿ ತಪ್ಪಿಸೋರು ಭಾಳಷ್ಟು ಜನ ಇದಾರೆ. ದಾರಿಗೆ ತರರಂತ ತಿಳಿಬೇಡ್ರಿ. ನಿಮ್ಮವ್ರು ಎಲ್ಲ ಒಳ್ಳೆಯವರಂತ ತಿಳಿಬೇಡ್ರಿ. ಕೆಟ್ಟ ದಾರಿಗೆ ತೊಗೊಂಡೋಗೋರು ಭಾಳ ಜನ ಇದ್ದಾರೆ. ಏನಿದ್ದಾರೆ? ಒಳ್ಳೆ ದಾರಿಗೆ ತೊಗೊಂಡು ಬರೋರು ಕಮ್ಮಿ ಇದ್ದಾರೆ. ಏನಿದ್ದಾರೆ? ಎಲ್ಲೋ ಒಬ್ಬರೋ ಇಬ್ಬರು ಸಿಗ್ತಾರೆ. ಇನ್ನು ಉಳಿದವರೆಲ್ಲ ಪರಿವಾರದವರು ಹಂಗೇನೆ. ಹೆಂಗೆ? ತಮ್ಮ ಸ್ವಾರ್ಥ ಸಿದ್ಧ ಆಗತಕ್ಕ ಅಷ್ಟನ್ನ. ನನ್ನ ಧರ್ಮ ಪತ್ನಿ ಚೆನ್ನಾಗಿ ಅಡುಗೆ ಊಟ ವ್ಯವಸ್ಥೆ ಮಾಡಿದ್ರೆ ನಮ್ಮ ಧರ್ಮಪತ್ನಿ ಗೃಹ ಮಂತ್ರಾಲಯ. ಯಾವ್ದ್ರಿ? ನಮ್ಮ ಗೃಹ ಮಂತ್ರಾಲಯ. ಒಂದು ವರ್ಷ ಹಾಸಿಗೆ ಹಿಡಿದು ಮನ್ಕೊಂಡು ನೋಡ್ರಿ ನೋಡೋಣ. ಊಟ ಹುಡುಗಿ ಎಲ್ಲ ವ್ಯವಸ್ಥೆ ಕೊಟ್ಟರೆ ನಮ್ಮ ಧರ್ಮಪತ್ನಿ ಬೇಗ ತೊಗೊಂಡು ಹೋಗಿ ಭಗವಂತ ಸಾಕಾಗೈತೆ ಅಂತಾರ. ಈ ಕಡೆ ಮತ್ತಿನ್ನೇನು ಮಾಡ್ತಾರ? ಒಳ್ಳೆ ದುಡ್ಕೊಂಡು ಬಂದ್ರೆ ನನ್ನ ಪತಿ. ಕನ್ನಡದಲ್ಲಿ ಮೊದಲೊಂದು ಗಾದೆ ಮಾತು ಹೇಳ್ತಿದ್ರು, ಮಡದಿ ನೋಡ್ತದಂತೆ ಎಷ್ಟು ಹೊತ್ಕೊಂಡು ಬಂದರು ಅಂತ. ಎಲ್ಲೋ ಹೋಗಿ ಪರೂರಿಗೆ ಹೋಗಿ ಬಂದಾಗ ಎಲ್ಲೋ ದುಡಿಮೆಗೆ ಹೋದ ಎಷ್ಟು ತೊಗೊಂಡು ಬಂದರು. ತಾಯಿ ನೋಡ್ತಾರಂತೆ ಮಗನ ಹೊಟ್ಟೆಯನ್ನು, ಊಟ ಮಾಡೋನೋ ಇಲ್ಲೋ ನನ್ನ ಮಗ, ಎಷ್ಟು ದಿನ ಆಯ್ತು, 3 ದಿನ 4 ದಿನ ಆಯ್ತು, ಎಷ್ಟು ದಿನ ಆಯ್ತು ಅಂತ. ಆದರೆ ಎಲ್ಲ ಅವರು ಸ್ವಾರ್ಥ. ನೀವು ಚೆನ್ನಾಗಿ ದುಡ್ಕೊ ಬಂದರೆ ನಮ್ಮದು ಏನಂತೀರಿ? ಪತಿ ಪರಮೇಶ್ವರ. ಆ ಪರಮೇಶ್ವರ ಎಲ್ಲಿ ಹೋದ್ನ? ಯಾರು ಎಲ್ಲಿ ಹೋದ? ದುಡ್ಕ ಬರತಕ್ಕ ಭಗವಂತ ಈ ಬ್ಯಾಗ್ ತೊಗೊಂಡು ಹೋಗು ಭಾಳ ಕಷ್ಟದಾಗ ಇದ್ದಾರ. ಏನದಾರ? ತಮಗೆ ಹೇಗೆ ಪ್ರಭು ಸಿದ್ಧತ್ವ ಶುದ್ಧತ್ವ ಮೋಕ್ಷ ಪ್ರಾಪ್ತ ಆಯ್ತು, ತಮ್ಮೆಲ್ಲರಿಗೂ ಆ ಮೋಕ್ಷದ ಪ್ರಾಪ್ತಿ ದೊರೀಲಿ. ನಾವು ಪುರುಷಾರ್ಥ ಮಾಡಿ ಮೋಕ್ಷಕ್ಕೆ ಹೋಗೋಣಂತೆ ಕೇಳ್ತಾ, ಅಹಿಂಸಾ ಪರಮೋ ಧರ್ಮ परम पूज संत श्रमणी आचार्य गुरुवर विद्यासागर जी महाराज की जय। इस कार्यक्रम के पुण्यार्चक थे बाहुबली एंड मुत्तीन होलसेल्स साड़ीज एंड क्लॉथ मर्चेंट्स, चदचन डिस्ट्रिक्ट, विजयपुर एवं समस्त बाहुबली एंड मुत्तीन परिवार।